ಚುನಾವಣೆಗೆ ನಿಲ್ತಿರೋ ಇಲ್ಲೋ ಈ ಅನುಮಾನಗಳು ಬಹಳ ಜಾಸ್ತಿ ಇತ್ತು. ನಾನು ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಇಡೀ ಶಿವಮೊಗ್ಗ ಲೋಕಸಭೆ ಎಲ್ಲ ಪ್ರಮುಖರಿಗೂ ಸ್ಪಷ್ಟ ಆಯಿತು ಈಶ್ವರಪ್ಪ ಚುನಾವಣೆಗೆ ನಿಲ್ತಾರೆ ಅಂತ. ಅದೇ ವಿಜೇಂದ್ರ, ಅದೇ ರಾಘವೇಂದ್ರ, ಅದೇ ಯಡಿಯೂರಪ್ಪನವರು ದಿನಾ ಗೊಂದಲ ಮಾಡ್ತಿದ್ರು. ವಾಪಸ್ ತಗೋತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ಅವ್ರು ಬಹಳ ಹಿರಿಯ BJP ನಾಯಕರಿದ್ದಾರೆ. ಇದನ್ನೇ ಹೇಳಿ ಗೊಂದಲ ಸೃಷ್ಟಿ ಮಾಡಿ 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 ಇವತ್ತು ತುಂಬ ಸ್ಪಷ್ಟವಾಗಿ ಎಲ್ಲರೂ ಕ್ಲಿಯರ್ ಆಯಿತು ಚುನಾವಣೆಗೆ ಈಶ್ವರಪ್ಪ ಸ್ಪರ್ಧೆ ಮಾಡ್ತಾರೆ ಅಂತ. ಹಾಗಾಗಿ ಇವತ್ತು ಹೊಸನಗರ ಭಾಗದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನನ್ನ ಜೊತೆ ಬಂದಿರೋದು ಅವರೆಲ್ಲರೂ ಕೂಡ ನಾನು ನಮ್ಮ ರಾಷ್ಟ್ರಭಕ್ತ ಬಳಗದ ಪರವಾಗಿ ಹೃತ್ಪೂರ್ವಕವಾದ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರೆಲ್ಲರೂ ಕೂಡ. ಮತ್ತು ಅವರೆಲ್ಲ ಹೇಳಿದ್ದಾರೆ ಈ ಭಾಗದಲ್ಲಿ ಅತಿ ಹೆಚ್ಚು ಲೀಡನ್ನು ನಾವು ಕೊಡಿಸ್ತೇವೆ ಅಂತ. ಇದೇ ರೂಪದಲ್ಲಿ ಇವತ್ತು ಮಧ್ಯಾಹ್ನ 6 ಗಂಟೆಗೆ, ಸಂಜೆ 6 ಗಂಟೆಗೆ ಆನವಟ್ಟಿನಲ್ಲಿ ಸುಮಾರು 500 ಜನ ಬೇರೆ ಬೇರೆ ಪಕ್ಷದ ಎಲ್ಲ ಪ್ರಮುಖರು ಕೂಡ ನಮ್ಮ ಜೊತೆ ಸೇರೋರಿದ್ದಾರೆ. ರಾಷ್ಟ್ರಭಕ್ತ ಬಳಗದ ಜೊತೆಗೆ ನಾನು ಸಂಜೆ 6 ಗಂಟೆಗೆ ಆನವಟ್ಟಿಗೆ ಹೋಗ್ತಾ ಇದ್ದೀನಿ. ಈ ರೀತಿ ದಿನೇ 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 ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಸಿಗ್ತಾ ಇರೋದು ತುಂಬ ಸಂತೋಷ ಆಗಿದೆ. ಇವತ್ತು ಬೆಳಿಗ್ಗೆ ಒಬ್ಬರು ಹಿರಿಯರು ಫೋನ್ ಮಾಡಿದರು. ನೀವು ಕಟ್ಟಿದಂಥ ಪಕ್ಷದಿಂದ ನಿಮಗೆ ಉಚ್ಚಾಟನೆಯನ್ನು ಯಡಿಯೂರಪ್ಪನವರ ನೆರಳಲ್ಲಿ ಬಂದಂಥ ರಾಜ್ಯ ಅಧ್ಯಕ್ಷರು ಉಚ್ಚಾಟನೆ ಮಾಡಿದ್ದಾರೆ ಅಂತ ಕೇಳಿ ನನಗೆ ತುಂಬ ಆಶ್ಚರ್ಯನೂ ಆಯಿತು, ತುಂಬ ನೋವು ಆಯಿತು ಅಂತ ಅವ್ರು ಹೇಳಿದರು. ಈ ಉಚ್ಚಾಟನೆ ನನಗನ್ಸೋದು ತುಂಬ ತಾತ್ಕಾಲಿಕ. ಜಗದೀಶ್ ಶೆಟ್ಟರನ್ನ ಭಾರತೀಯ ಜನತಾ ಪಾರ್ಟಿ ಅವ್ರು ಬಿಟ್ಟು ಹೋದಾಗ ಕಾಂಗ್ರೆಸ್ ಸೇರಿಕೊಂಡ್ರು. ನಾನು ಯಾವುದೇ ಕಾರಣಕ್ಕೂ ಕೂಡ BJP ಎಂದೂ ಬಿಟ್ಟು ಹೋದನಲ್ಲ. ಕಾಂಗ್ರೆಸ್ಸಿಗೆ ನನ್ನ ಜನ್ಮದಲ್ಲಿ ಮತ್ತೆ ಸೇರಲ್ಲ. ಮತ್ತು ಅವ್ರ ಮನೆಗೆ ಹೋಗಿ ಕಾಲಿಡಿದು ಕರ್ಕೊಂಬಂದು ಮನೆ ಯಡಿಯೂರಪ್ಪನವರು ಬೆಳಗಾಂ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದನೂ ಹೇಳ್ಕೊಂಬಂದಿದ್ದೇನೆ. ಮತ್ತು ನನ್ನ ಈ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಅತಿ ಹೆಚ್ಚು ಬೆಂಬಲ ಇರ್ತಾ ಇರೋಂಥ ಸಂದರ್ಭ 100ಕ್ಕೆ 100 ಈ ಚುನಾವಣೆ ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಇದಾದ ನಂತರ ಮತ್ತು BJPಗೆ ಬೇಡ ಅಂದರೂ ಕರ್ಕೋತಾರೆ. ಬೇಡ ಅಂತ ಯಾರೂ ಅನ್ನಲ್ಲ. ನಾನೇ BJPಗೆ ಸೇರ್ಕೋತೇನೆ ಮತ್ತು ನರೇಂದ್ರ ಮೋದಿಯವರಿಗೆ ಕೈ ಎತ್ತುತ್ತೇನೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಿದ್ದೇನೆ, ಕುತಂತ್ರದಿಂದ ಹೊರಗಿದ್ದೇನೆ, ಷಡ್ಯಂತ್ರದಿಂದ ಹೊರಗಡೆ ಇದ್ದೇನೆ. ಅಪ್ಪ ಮಕ್ಕಳು ಕುತಂತ್ರ ಮಾಡಿ ಷಡ್ಯಂತ್ರವನ್ನು ಮಾಡಿ ಇವತ್ತು ಅವರು ಹೊರಗಾಗಬೇಕು ಅಂತ ಪ್ರಯತ್ನ ಬಹಳ ದಿನ ನಡೆಸಿದ್ರು. ಅದು ಇವತ್ತು ಅವರಿಗೆ ಸ್ವಲ್ಪ ಸಮಾಧಾನ ಇದ್ದಿತ್ತು. ಆದರೆ ಬಹಳ ಜನ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ತುಂಬ ನೋವಾಗಿದೆ. 40 ವರ್ಷ ಈ ಪಕ್ಷವನ್ನು ನೀವು ಕಟ್ಕೊಂಬಂದಿರೋಂಥ ಪಕ್ಷಕ್ಕೆ ಒಬ್ಬ ಎಳಸು ರಾಜ್ಯಾಧ್ಯಕ್ಷ, ಆ ರಾಜ್ಯದ ಅಧ್ಯಕ್ಷನಿಗೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಏನೂ ಗೊತ್ತಿಲ್ಲ. ಅಪ್ಪನ ಇನ್ಫ್ಲೂಯೆನ್ಸಿಂದ ರಾಜ್ಯ ಅಧ್ಯಕ್ಷ ಆಗಿರೋರು ಅವರು ಇವತ್ತು ನಿಮ್ಮ ಸಸ್ಪೆಂಡ್ ಮಾಡಿದ್ದಾರೆ ಅಪ್ಪ ಮಕ್ಕಳು ಸೇರಿ ಅಂತಂದರೆ ನಮಗೆ ತುಂಬ ನೋವಾಗಿದೆ ಅನ್ನೋಂಥ ಮಾತು ಹೇಳಿದ್ದಾರೆ. ಅವರೆಲ್ಲರಿಗೂ ಹೇಳಿದ್ದೀನಿ, ನಾವು ನೀವು ಸೇರೇ ಕಟ್ಟಿದ ಪಕ್ಷ. ದಿವಂಗತ ಅನಂತಕುಮಾರ್ ಇರ್ಬೋದು, BB ಶಿವಪ್ಪನವ್ರು ಇರ್ಬೋದು, ಅನೇಕ ಹಿರಿಯರು, ನಮ್ಮ DS ಶಂಕರಮೂರ್ತಿಯವರು ಇರ್ಬೋದು, ರಾಮಚಂದ್ರ ಗೌಡರು ಇರ್ಬೋದು, ಎಲ್ಲರೂ ಪ್ರಯತ್ನ ಮಾಡಿ ಈ ಪಕ್ಷವನ್ನು ಒಂದು ರೂಪಕ್ಕೆ ನಾವು ತಂದಿರೋದು. 6 ತಿಂಗಳು ಕಾದು ರಾಜ್ಯಾಧ್ಯಕ್ಷ ಪೋಸ್ಟ್ ವೇಕೆಂಟ್ ಇಟ್ಕೊಂಡು ಹಠ ಮಾಡಿ ಯಡಿಯೂರಪ್ಪನ ಡೆಲ್ಲಿ ಹೋಗಿ ಹಠ ಮಾಡಿ ಅಧ್ಯಕ್ಷರು ಮಾಡಿದಂಥ ವಿಜೇಂದ್ರ ಇವತ್ತು ನಮ್ಮನ್ನು ಹೊರಗಾಕಿದ್ದಾರೆ ಅಂತ ಕೇಳಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿಂದ ನಂಗೆ ಫೋನ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಮಾಧಾನ ಮಾಡಿದ್ದೇನೆ. ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಹೊರಗಿರೋದು. ಹಾಗಾಗಿ ಚುನಾವಣೆ ಆಗ್ತಿದ್ದಂಗೆ ನಾನು ಒಳಗೂ ಬರ್ತೇನೆ,
ಮೋದಿಗೂ ಕೈ ಎತ್ತೇನೆ ಅಂದ ತಕ್ಷಣ ಎಲ್ಲರೂ ಸಮಾಧಾನದಲ್ಲಿದ್ದಾರೆ. ಇದು ಒಂದು.